ಭಾರತ ಪಾಕಿಸ್ತಾನದ ಮೇಲೆ ಇವತ್ತು ಪ್ರತಿದಾಳಿ ನಡೆಸ್ತಾ ಇದ್ದ ಹಾಗೆ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ತುರ್ತು ಸಭೆಯನ್ನು ನಡೆಸಿ ನಮ್ಮ ಮೇಲೆ ಭಾರತ ದಾಳಿಯನ್ನ ಮಾಡಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಇದರ ಜೊತೆಗೆ ಪಾಕಿಸ್ತಾನ ತನ್ನ ನಾಗರಿಕ ವಿಮಾನ ವಾಯುಮಾರ್ಗ ಏನಿದೆ ಅದನ್ನು ತುರ್ತಾಗಿ ಬಂದ್ ಮಾಡಿತು. ಮಾಹಿತಿಗಳ ಪ್ರಕಾರ ಇವತ್ತು ಮಧ್ಯಾಹ್ನ 3:30 ಪಾಕಿಸ್ತಾನ ತನ್ನ ನಾಗರಿಕ ವಿಮಾನ ವಾಯುಮಾರ್ಗವನ್ನು ಬಂದ್ ಮಾಡಿದೆ. ನಿನ್ನೆ ಭಾರತ ಮಾಡಿದಂತಹ ಪ್ರಮುಖ ಆರೋಪಗಳಲ್ಲಿ ಒಂದಾಗಿತ್ತಿದು. ನಾಗರಿಕ ವಿಮಾನಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡುವಂತಹ ಕುತಂತ್ರವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಎನ್ನುವಂಥ ಅಂಶವನ್ನು ನಾವು ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ಜೊತೆಗೆ ವಾಯುಸೇನೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಭೂಸೇನೆಯ ಕರ್ನಲ್ ಆಯಿಷಾ ಖುರೇಶಿ ಅವರು ಹೇಳಿದರು. ಸೊ ಇದಾದ ಬಳಿಕ ಪಾಕಿಸ್ತಾನ ಇವತ್ತು ತನ್ನ ನಾಗರಿಕ ವಿಮಾನಯಾನದ ಮಾರ್ಗ ಏನಿತ್ತು ಆ ಮಾರ್ಗವನ್ನು ಬಂದ್ ಮಾಡಿದೆ. ಪಾಕಿಸ್ತಾನದ ಮೇಲೆ ನಾವು ಪ್ರತಿದಾಳಿಯನ್ನು ನಡೆಸಿದ್ದೀವಿ. ಇನ್ನು ಕೆಲವೇ ಹೊತ್ತಲ್ಲಿ ಅಂದರೆ 10:30 ಅಗೇನ್ ಇವತ್ತು ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ಜೊತೆಗೆ ವಾಯುಸೇನೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಭೂಸೇನೆಯ ಕರ್ನಲ್ ಖುರೇಶಿ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಸುದ್ದಿಗೋಷ್ಠಿ ನಿಗದಿಯಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆಯ ದಾಳಿ ಏನಿದೆ ಕಂಪ್ಯಾರಿಟಿವ್ಲಿ ಮೊನ್ನೆಯ ದಾಳಿಗಿಂತ ನಿನ್ನೆ ರಾತ್ರಿಯಿಂದ ಬೆಳಗ್ಗಿನ ಜಾವದವರೆಗೆ ನಡೆದಿರುವಂಥ ದಾಳಿ ಅದು ಅತ್ಯಂತ ಮಹತ್ವದ. ಕಾರಣ ದೊಡ್ಡ ಪ್ರಮಾಣದಲ್ಲಿ ದಾಳಿಯಾಗಿದೆ. ನಮ್ಮ ಕಡೆಯಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೌಂಟರ್ ಅಟ್ಯಾಕ್ ಆಗಿದೆ ಪಾಕಿಸ್ತಾನದ ಮೇಲೆ. ಜೊತೆಗೆ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂತಹ ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳೇನಿದ್ದಾವೆ ಆ ಲಾಂಚ್ ಪ್ಯಾಡ್ಗಳ ಮೇಲೂ ಕೂಡ ಭಾರತ ದಾಳಿಯನ್ನು ಕೈಗೊಂಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಬೆಳಗ್ಗೆ 5:45 ಮಿಲಿಟರಿ ಅಧಿಕಾರಿಗಳು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಮಾಹಿತಿಯನ್ನು ಕೊಡಲಿಕ್ಕೆ ಅಂತೇಳಿ. ಬಟ್ ಅದನ್ನು ಬೆಳಗ್ಗೆ 10 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗಿನವರೆಗೆ ಆಗಿರ್ತಕ್ಕಂತಹ ಘಟನಾವಳಿಗಳ ಸಂಪೂರ್ಣ ವಿವರವನ್ನು ಸರ್ಕಾರ ಖುದ್ದಾಗಿ ನೀಡುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿರುವಂಥದ್ದು. ಈ ಅಪ್ರಚೋದಿತ ಗುಂಡಿನ ದಾಳಿಗೆ ಮಾಹಿತಿಗಳ ಪ್ರಕಾರ ರಜೌರಿಯ DDC ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಮಿಷನರ್ ರಾಜ್ಕುಮಾರ್ ತಾಪಾ ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರ ಜೊತೆಗೆ ಉಳಿದಂತೆ 4 ನಾಗರಿಕರು ಕೂಡ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ರಜೌರಿ, ಪೂಂಚ್, ಕುಪ್ವಾರ ಮತ್ತು ಬಾರಾಮುಲ್ಲಾದಲ್ಲಿ ಜೊತೆಗೆ ಜಮ್ಮುವಿನಲ್ಲಿ ಪಾಕಿಸ್ತಾನದ ಸೇನೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಇಂಟೆನ್ಸಿಟಿ ಏನಿದೆ ಅದು ಮೊನ್ನೆಗಿಂತಲೂ ನಿನ್ನೆ ಎಸ್ಕಲೇಷನ್ ಜಾಸ್ತಿ ಆಗಿರುವಂಥದ್ದು. ದೊಡ್ಡ ಮಟ್ಟದ ಅಟ್ಯಾಕ್ ಆಗಿದೆ. ನಾವು ಕೌಂಟರ್ ಅಟ್ಯಾಕ್ ಮಾಡಿದ್ದೀವಿ, ವಾಯು ನೆಲೆ ಮೇಲೇ ಕೌಂಟರ್ ಅಟ್ಯಾಕನ್ನು ಮಾಡಿದ್ದೀವಿ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ, ಮಧ್ಯಸ್ಥಿಕೆ ವಹಿಸಲು ಪಾಕಿಸ್ತಾನ ಸಿದ್ಧ ಅಂತೇಳಿ ಅಮೆರಿಕ ಸಿದ್ಧ ಅಂತೇಳಿ ಅಮೆರಿಕ ಸಂದೇಶವನ್ನು ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಕಾರಣ ಅಮೆರಿಕ ಅಷ್ಟೇನು ಆಸಕ್ತಿಯನ್ನು ವಹಿಸಿರಲಿಲ್ಲ ಡಿಎಸ್ಕಲೇಷನ್ ಮಾಡೋದಕ್ಕೋಸ್ಕರ. ಬಟ್ ದಿಢೀರಾಗಿ ಒಂದು ತುರ್ತು ಹೆಜ್ಜೆಯನ್ನು ಇಟ್ಟಂಗಿದೆ ಅಮೆರಿಕ. ಮಾರ್ಕ್ ರುಬಿಯೋ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನಾವು ಬೇಕಾದರೆ ಭಾರತದ ಜೊತೆಗೆ ಮಾತನಾಡಲು ಸಿದ್ಧ ಡಿಎಸ್ಕಲೇಷನ್ಗೆ ಸಲುವಾಗಿ ಎನ್ನುವಂಥ ಅಂಶವನ್ನು ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಸೊ ಕಂಪ್ಲೀಟ್ಲಿ ಒಂಥರ ಬೇರೆಯದ್ದೇ ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್ ನಿನ್ನೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಅಮೆರಿಕದ TV ಚಾನಲ್ಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ನಲ್ಲಿ ಪ್ರತಿಕ್ರಿಯೆಯಲ್ಲಿ ಹೇಳಿದರು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಈಗ ಸಂಘರ್ಷ ನಡೀತಾ ಇದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಮೂಗು ತೂರಿಸಲ್ಲ ಅಂಥೇಳಿ ನಿನ್ನೆಯ ಸ್ಟೇಟ್ಮೆಂಟ್ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಸ್ಟೇಟ್ಮೆಂಟ್.
ಅದಾದ ಬಳಿಕ ಈ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಮಾರ್ಕ್ ರುಬಿಯೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ದೂರವಾಣಿ ಕರೆ ಮಾಡಿ ನಾವು ಬೇಕಾದರೆ ಭಾರತದ ಜೊತೆಗೆ ಯುದ್ಧ ಸಂಘರ್ಷವನ್ನು ಕೊನೆಗಾಣಿಸಲಿಕ್ಕೆ ನಾವು ಬೇಕಾದರೆ ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಸಿದ್ಧ ಎನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ಸಂಧಾನವನ್ನು ಮಾಡ್ತೀವಿ ಅಂಥೇಳಿ ಮಾರ್ಕ್ ರುಬಿಯೋ ಮಾತಾಡಿರುವಂಥದ್ದು. ಕನ್ಸ್ಟ್ರಕ್ಟಿವ್ ಟಾಕ್ಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್ ಟು ಅವಾಯ್ಡ್ ಫ್ಯೂಚರ್ ಕಾನ್ಫ್ಲಿಕ್ಟ್ಸ್, ಅಂದರೆ ಭವಿಷ್ಯದ ಸಂಘರ್ಷಗಳನ್ನು ತಪ್ಪಿಸುವ ಸಲುವಾಗಿ ನಾವು ಬೇಕಾದರೆ ಸಕಾರಾತ್ಮಕವಾದಂತಹ ಮಾತುಕತೆಗೆ ನಾವು ಸಂಧಾನ ಮಾಡಲಿಕ್ಕೆ ಸಿದ್ಧ ಎನ್ನುವಂತಹ ಅಂಶವನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಮ್ ಮುನೀರ್ ಅವರಿಗೆ ಹೇಳಿದ್ದಾರೆ. ಸೊ ಅದಕ್ಕೆ ಪಾಕಿಸ್ತಾನದಿಂದ ಸದ್ಯದ ಮಟ್ಟಿಗೆ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಪಾಸಿಟಿವ್ ರಿಯಾಕ್ಷನ್ ಬಂದರೆ ಒಂದು ವೇಳೆ ನೀವು ಬಟ್ ಪಾಕಿಸ್ತಾನದವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ಸಮುದಾಯ ಅಂದರೆ ವಿದೇಶ ರಾಷ್ಟ್ರಗಳು ಭಾರತದ ಮೇಲೆ ಒತ್ತಡವನ್ನು ಹೇರಿ ದಾಳಿಯನ್ನು ನಿಲ್ಲಿಸಬೇಕು, ಭಾರತ ಸುಮ್ಮನಾಗಬೇಕು ಎನ್ನುವಂಥದ್ದನ್ನು ಪಾಕಿಸ್ತಾನ ಬಯಸ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ಮನವಿ ಮಾಡಿತ್ತು. ಅವರ ಸೋಷಿಯಲ್ ಅಕೌಂಟ್ನ ಮುಖಾಂತರ ನೀವು ಯಾರಾದರೂ ಡಿಎಸ್ಕಲೇಷನ್ಗೆ ಸಂಘರ್ಷವನ್ನು ತಿಳಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅಂಥೇಳಿ. ಸೊ ಅದಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೇ ದೂರವಾಣಿ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಇನ್ ಕೇಸ್ ಪಾಕಿಸ್ತಾನ ಏನಾದರೂ ಡ್ರೋನ್ ದಾಳಿ ಮುಂದುವರೆದಿದೆ ಪಾಕಿಸ್ತಾನದಿಂದ, ಬಟ್ ಡ್ರೋನ್ ದಾಳಿ ಪಾಕಿಸ್ತಾನ ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡು ಡ್ರೋನ್ ದಾಳಿಯನ್ನು ಮಾಡಿತ್ತು ಆ ಲೆಕ್ಕಾಚಾರಗಳನ್ನೆಲ್ಲವನ್ನೂ ಕೂಡ ಭಾರತ ಸುಳ್ಳು ಮಾಡಿದೆ. ಪಾಕಿಸ್ತಾನ ನಿನ್ನೆ ಸುಮಾರು 26 ಕಡೆಗಳಲ್ಲಿ ಡ್ರೋನ್ ದಾಳಿಯನ್ನು ನಡೆಸಿರುವಂಥದ್ದು. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ, ಶ್ರೀನಗರ, ಅವಂತಿಪುರ, ನಗೋರತ್, ಜಮ್ಮು, ಪಂಜಾಬ್ನ ಫಿರೋಜ್ಪುರ, ಪಠಾನ್ಕೋಟ್, ಫೌಜಿಲ್, ಲಾಲ್ಗಢ, ರಾಜಸ್ಥಾನದ ಜಟ್ಟಾ, ಜೈಸಲ್ಮೇರ್, ಬರ್ಮೇರ್, ಗುಜರಾತ್ನ ಭುಜ್, ಕುರಾಬೆತ್, ಲಖಿನಾಲ ಈ ಪ್ರದೇಶಗಳ ಮೇಲೆ ನಿನ್ನೆ ಪಾಕಿಸ್ತಾನದ ಡ್ರೋನ್ಗಳು ದಾಳಿಯನ್ನು ನಡೆಸಿವೆ. ಆದರೆ ಆ ದಾಳಿಗಳನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ನಮಗೆ ಇನ್ಸಿಡೆಂಟ್ ಒಂದೇ ಒಂದು ಸಿಂಗಲ್ ಇನ್ಸಿಡೆಂಟ್ ನಮಗೆ ವರದಿಯಾಗಿರುವಂಥದ್ದು, ಅಂದರೆ ಸಣ್ಣ ಪ್ರಮಾಣದ ಹಾನಿಯ ಇನ್ಸಿಡೆಂಟ್ ವರದಿಯಾಗಿರೋದು ಎಲ್ಲಿ ಅಂತ ಹೇಳಿದ್ರೆ ಪಂಜಾಬ್ನ ಫಿರೋಜ್ಪುರದಲ್ಲಿ ಮಾತ್ರ. ಪಂಜಾಬ್ನ ಫಿರೋಜ್ಪುರದಲ್ಲಿ ನಿನ್ನೆ ರಾತ್ರಿ ಪಾಕಿಸ್ತಾನದ ಡ್ರೋನ್ ಮನೆಯೊಂದಕ್ಕೆ ಅಪ್ಪಳಿಸಿದ ಕಾರಣ ಆ ಮನೆಯಲ್ಲಿದ್ದಂತಹ ಸುಮಾರು 3 ಮಂದಿಗೆ ಸುಟ್ಟ ಗಾಯಗಳಾಗಿದೆ. ಅದನ್ನು ಹೊರತುಪಡಿಸಿದ್ರೆ ದೊಡ್ಡ ಹಾನಿಯ ಯಾವ ಮಾಹಿತಿಗಳು ಕೂಡ ನಮಗೆ ಸದ್ಯಕ್ಕೆ ಏನು ಆಗಿಲ್ಲ. ಬಟ್ ಡ್ರೋನ್ಗಳು ಬಿದ್ದಿವೆ ಅಂತ ಹೇಳಿದ್ರೆ ಡ್ರೋನ್ಗಳನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ಅವು ಯಾವ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನ ಆ ಡ್ರೋನ್ಗಳನ್ನು ಭಾರತದ ಒಳಗಡೆ ನುಗ್ಗಿಸಿತ್ತೋ ಆ ಉದ್ದೇಶ, ಆ ಕುತಂತ್ರ ಈಡೇರುವುದಕ್ಕೂ ಮೊದಲೇ ನಾವು ಅದನ್ನು ಹೊಡೆದುರುಳಿಸಿದ್ದೀವಿ, ಅದನ್ನು ನಿಷ್ಕ್ರಿಯ ಮಾಡಿದ್ದೀವಿ, ನ್ಯೂಟ್ರಲೈಸ್ ಮಾಡಿದ್ದೀವಿ. ಈಗ ಡ್ರೋನ್ ಕಳಿಸುವಂಥದ್ದೇನಕ್ಕೆ, ಅದು ಅಪ್ಪಳಿಸಿ ದೊಡ್ಡ ಪ್ರಮಾಣದ ಸ್ಫೋಟ ಆಗಬೇಕು, ಸ್ಫೋಟದ ಕಾರಣದಿಂದ ಸಾವು ನೋವು ಆಗಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನ ಡ್ರೋನನ್ನು ಕಳಿಸ್ತಾ ಇರುವಂಥದ್ದು. ಬಟ್ ಆ ಉದ್ದೇಶ ಏನಿತ್ತು ಅದನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ ನಮ್ಮ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆಯನ್ನು ಬಳಸಿಕೊಂಡು. ಪಂಜಾಬ್ನ ಹಲವು ಕಡೆಗಳಲ್ಲಿ ಡ್ರೋನ್ಗಳು ಬಿದ್ದಿವೆ, ಅಂದರೆ ನಾವು ಅದನ್ನು ಹೊಡೆದುರುಳಿಸಿದ್ದೀವಿ. ಡ್ರೋನ್ಗಳು ಬಿದ್ದಿವೆ, ಅವುಗಳ ಅವಶೇಷಗಳು ಲಭ್ಯ ಆಗಿವೆ ನಮಗೆ. ಸೊ ಇದು ಸತತ 3ನೆಯ ದಿನದ ಅಟ್ಯಾಕ್. ಇದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಡಿಎಸ್ಕಲೇಷನ್ ಆಗ್ತಾ ಇಲ್ಲ. ಪಾಕಿಸ್ತಾನ ಕೂಡ ಡಿಎಸ್ಕಲೇಷನ್ ಏನು ಮಾಡಬೇಕಿತ್ತು, ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನ ಡಿಎಸ್ಕಲೇಷನ್ ಮಾಡಬೇಕು ಅಂತೇಳಿ ಬಯಸ್ತಾ ಇದೆ. ಬಟ್ ಅದನ್ನು ಪಾಕಿಸ್ತಾನ ಮಾಡ್ತಾ ಇಲ್ಲ. ನಾವು ಅಟ್ಯಾಕಿಗೆ ಸಿದ್ಧ ಅಂದ್ಕೊಂಡೆ ಅವರು ಮತ್ತೆ ಬರ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಆದ ದಿನ, ಅದಾದ ಬಳಿಕ ನಿನ್ನೆ, ಮೊನ್ನೆ ರಾತ್ರಿ, ಒಟ್ಟು 3 ದಿನ ಕಂಟಿನ್ಯೂಸ್ ಆಗಿ ಈ ದಾಳಿ ನಡೆದಿರುವಂಥದ್ದು. ಮೊದಲ ದಿನ ಏನು ಭಾರತದ ವಾಯುಗಡಿಯನ್ನು ಉಲ್ಲಂಘಿಸಿ ಪಾಕಿಸ್ತಾನ ವೈಮಾನಿಕ ದಾಳಿಯ ಪ್ರಯತ್ನವನ್ನು ನಡೆಸಿತ್ತು, ಅವತ್ತು ಸುಮಾರು
15 ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು, 15 ಜಾಗಗಳ ಮೇಲೆ. ಅದಾದ ಬಳಿಕ ನಿನ್ನೆ ಸುಮಾರು 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಗೆ ಯತ್ನವನ್ನು ಮಾಡಲಾಗಿದೆ. ಅದು ಕಂಪ್ಲೀಟ್ ಬಾರ್ಡರ್ ಸ್ಟೇಟ್ ಏನಿದೆ, ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಹರಿಯಾಣ, ಗುಜರಾತ್ ಈ ಭಾಗದಲ್ಲೆಲ್ಲ ಡ್ರೋನ್ ಮುಖಾಂತರ ದಾಳಿಗೆ ಪ್ರಯತ್ನವನ್ನು ಪಡಲಾಗಿದೆ. ಕೆಲವೇ ಹೊತ್ತಲ್ಲಿ ವಿದೇಶಾಂಗ ಸಚಿವಾಲಯ ಮತ್ತು ಮಿಲಿಟರಿ ಅಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಕಾರಣ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಿನ್ನೆ ಆಗಿದೆ. ದೊಡ್ಡ ಮಟ್ಟದ ಕಂಪ್ಯಾರಿಟಿವ್ಲಿ ಮೊನ್ನೆಗೆ ಹೋಲಿಸಿದ್ರೆ ನಿನ್ನೆಯ ದಾಳಿ ಏನಿತ್ತು, ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವದವರೆಗೆ, ಬೆಳಗಿನ ಜಾವ ಟಿಲ್ 6 ಗಂಟೆಯವರೆಗೂ ಕೂಡ ಮಾಹಿತಿಗಳ ಪ್ರಕಾರ ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ, ಅದು ರಜೌರಿ ಇರ್ಬೋದು, ಪೂಂಚ್ ಇರ್ಬೋದು, ಕುಪ್ವಾರ ಇರ್ಬೋದು, ಜಮ್ಮು ಇರ್ಬೋದು, ಜಮ್ಮು ಏರ್ಬೇಸ್ನ ಬಳಿ ಕೂಡ ಇವತ್ತು ಬೆಳಗ್ಗೆಯೂ ಕೂಡ ಸ್ಫೋಟದ ಸದ್ದು ಕೇಳಿಸಿದೆ. ಅದರಿಂದ ಆಗಿರ್ತಕ್ಕಂಥ ಹಾನಿಯ ಪ್ರಮಾಣ ಅಥವಾ ಅದನ್ನು ಆಗಿರ್ತಕ್ಕಂಥ ಡ್ಯಾಮೇಜ್ ಎಷ್ಟು ಎನ್ನುವಂತಹ ಮಾಹಿತಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಲಭ್ಯ ಆಗಿಲ್ಲ. ಬಟ್ ಇವತ್ತು ಬೆಳಗ್ಗೆಯೂ ಕೂಡ ದಾಳಿ ಆಗಿದೆ. ಹೀಗಾಗಿ ಸುದ್ದಿಗೋಷ್ಠಿಯನ್ನು ಇನ್ನೇನು ಕೆಲವೇ ಹೊತ್ತಲ್ಲಿ ಮಾಡ್ತಾರೆ. ಬೆಳಿಗ್ಗೆ 10:30 ಸುದ್ದಿಗೋಷ್ಠಿ ಇದೆ, ಜಂಟಿ ಸುದ್ದಿಗೋಷ್ಠಿ. ಆರಂಭದಲ್ಲೇ ಹೇಳಿದ ಹಾಗೆ ಬೆಳಗ್ಗೆ 5:45 ಇವತ್ತು ಮಿಲಿಟರಿ ಅಧಿಕಾರಿಗಳ ಸುದ್ದಿಗೋಷ್ಠಿ ನಿಗದಿಯಾಗಿತ್ತು. ಬೆಳಗ್ಗೆ 5:45. ಆದರೆ ತುರ್ತು ಸುದ್ದಿಗೋಷ್ಠಿ, ಆ ತುರ್ತು ಸುದ್ದಿಗೋಷ್ಠಿಯನ್ನು ಬೆಳಗ್ಗೆ 10:30 ಮುಂದೂಡಿಕೆ ಮಾಡಲಾಗಿತ್ತು. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಅತ್ಯಂತ ಮಹತ್ವದ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮತ್ತು CDS ಇವರು ಕೂಡ ಪಾಲ್ಗೊಂಡಿದ್ದರು. ಅಂದರೆ ಇದು ಈ ಸಂಘರ್ಷ ಏನಿದೆ, ಯುದ್ಧ ಏನಿದೆ, ಇದು ತತ್ಕ್ಷಣಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸದೇ ಇರುವ ಹಿನ್ನೆಲೆಯಲ್ಲಿ ಮುಂದೆ ಆಗಬಹುದಾದಂತಹ ಪರಿಣಾಮಗಳು ಮತ್ತು ಅವುಗಳನ್ನು ಹೇಗೆ ಎದುರಿಸಬೇಕು ಎನ್ನುವಂತಹ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧವನ್ನು ಘೋಷಣೆ ಮಾಡಿದೆ. ಆಪರೇಷನ್ ಬುನಿಯಾನ್ ಮಾರ್ಸೋಸ್ ಅಂತೇಳಿ ಈ ಹೆಸರನ್ನು ಇಡಲಾಗಿರುವಂಥದ್ದು. ಇದು ಕುರಾನ್ನಿಂದ ತೆಗೆಯಲಾಗಿರುವಂತಹ ಒಂದು ವರ್ಡು. ಆ ಕುರಾನ್ನಲ್ಲಿರುವಂತಹ ಒಂದು ಪದವನ್ನು ಪಾಕಿಸ್ತಾನ ತನ್ನ ಕಾರ್ಯಾಚರಣೆಗೆ ಇಟ್ಟಿರುವಂಥದ್ದು. ಶ್ರೀನಗರ ಏರ್ಪೋರ್ಟ್ನ ಬಳಿ ಸ್ಫೋಟದ ಸದ್ದು ಕೇಳಿಸಿದೆ. ಪಠಾನ್ಕೋಟ್ನ ಬಳಿಯೂ ಕೂಡ ಸ್ಫೋಟದ ಸದ್ದು ಕೇಳಿಸಿದೆ. ಚಂಡೀಗಢ ಸಮೀಪವೂ ಕೂಡ ಪಾಕ್ ಡ್ರೋನ್ ಕಾಣಿಸಿಕೊಂಡಿದೆ. ನಿನ್ನೆ 26 ಸ್ಥಳಗಳ ಪ್ರಿಲಿಮಿನರಿ ಇನ್ಫಾರ್ಮೇಷನ್ನ ಪ್ರಕಾರ, ರಕ್ಷಣಾ ಸಚಿವಾಲಯ ಕೊಟ್ಟಿರ್ತಕ್ಕಂಥ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಸುಮಾರು 26 ಕಡೆಗಳಲ್ಲಿ ದಾಳಿ ಆಗಿರುವಂಥದ್ದು, ಡ್ರೋನ್ ದಾಳಿ ಆಗಿರುವಂಥದ್ದು. ಸೊ ಭಾರತದವರು ಅಂದರೆ ನಾವು ನಿನ್ನೆ ಇವತ್ತು ನಸುಕಿನ ಜಾವ ಪಾಕಿಸ್ತಾನದ 4 ವಾಯುನೆಲೆಯ ಮೇಲೆ, ಏರ್ಬೇಸ್ ಮೇಲೆ ದಾಳಿ ಮಾಡಿದ ತಕ್ಷಣ ಪಾಕಿಸ್ತಾನದ ಭಾರತದ ಮೇಲೆ ದೊಡ್ಡ ಮಟ್ಟದ ಕಾರ್ಯಾಚರಣೆ, ನಥಿಂಗ್ ಬಟ್ ಇಟ್ಸ್ ವಾರ್, ಅಷ್ಟೇ, ವಾರ್, ಯುದ್ಧ ಘೋಷಣೆಯನ್ನು ಮಾಡಿದ್ದಾರೆ ಪಾಕಿಸ್ತಾನದವರು. ಅದ್ರ ಜೊತೆಗೆ ಪಾಕಿಸ್ತಾನದ ಮಾಧ್ಯಮಗಳು ಇನ್ನೊಂದು ಪ್ರಮುಖವಾದಂತಹ ಸುದ್ದಿಯನ್ನು ಇವತ್ತು ಬಿತ್ತರ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಬಳಕೆಗೆ ಸಂಬಂಧಪಟ್ಟಂತಹ ಸಮಿತಿಯ ಸಭೆ ಕೂಡ ನಡೀತಾ ಇದೆ ಎನ್ನುವಂಥ ಅಂಶವನ್ನು ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ. ಸೊ ಸಂಘರ್ಷ ತೀವ್ರಗೊಂಡಿದೆ, ತಣ್ಣಗಾಗಿಲ್ಲ. ಮೊನ್ನೆಯ ಇಂಟೆನ್ಸಿಟಿ ಏನಿತ್ತೋ ಆ ಇಂಟೆನ್ಸಿಟಿ ಮತ್ತಷ್ಟು ತೀವ್ರಗೊಂಡಿದೆ. ಇದ್ರ ಜೊತೆಗೆ ಪಾಕಿಸ್ತಾನ ಕೂಡ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಅನಿವಾರ್ಯತೆ, ಅದರ ದೇಶದ ಜನರನ್ನು ಮೆಚ್ಚಿಸ್ಕೋಬೇಕು. ನಾವು ಕೂಡ ಭಾರತದ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದೀವಿ, ಯಶಸ್ವಿ ಆಗ್ತಾ ಇದ್ದೀವಿ ಅಂಥೇಳಿ ಅಂಥದ್ದೊಂದು ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನ ಹಬ್ಬಿಸಿದೆ. ಏನು ಅಂತ ಹೇಳಿದ್ರೆ, ಭಾರತದ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆ ಏನಿದೆ, S-400 ಅಥವಾ ಸುದರ್ಶನ ವ್ಯವಸ್ಥೆ ಏನಿದೆ, ಅದನ್ನು ನಾವು ಡೆಸ್ಟ್ರಾಯ್ ಮಾಡಿದ್ದೀವಿ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನ ತನ್ನ ದೇಶದಲ್ಲಿ ಹಬ್ಬಿಸ್ತಾ ಇರುವಂಥದ್ದು. ಭಾರತದ ರಕ್ಷಣಾ ಸಚಿವಾಲಯ ಪಾಕಿಸ್ತಾನದ ಆ ಸುದ್ದಿಯನ್ನು ಸುಳ್ಳು ಅಂಥೇಳಿ ಇವತ್ತು ಸ್ಪಷ್ಟಪಡಿಸಿದೆ.